ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಸುಖ ಶಾಂತಿ ಎಲ್ಲ ಸಿಗಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ. ಇವತ್ತು ಫ್ರೈಡ್ ರೈಸ್ ಮಾಡೋಣ ಅನ್ಕೊತಾ ಇದ್ವಿ. ಮಕ್ಕಳಿಗೆ ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟು ಬಾಣಲಿಗೆ ಎಣ್ಣೆ ಹಾಕಿ ಚೂರು ಸಾಸಿವೆ ಹಾಕಬೇಕು. ಆಮೇಲೆ ವೆಜಿಟೇಬಲ್ಸ್ ಬಟಾಣಿ, ಕ್ಯಾರೆಟು, ಬೀನ್ಸು ಎಲ್ಲ ಸಣ್ಣ ಸಣ್ಣ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಬೇಕಾದ್ರೆ ಒಂಚೂರು ಸಾಲ್ಟ್ ಹಾಕಿ, ಆವಾಗ ಬೇಗ ಫ್ರೈ ಆಗುತ್ತೆ. ಮತ್ತು ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಮತ್ತು ಟೇಸ್ಟಿಂಗ್ ಸಾಲ್ಟ್ ಬರುತ್ತಲ್ವ, ಬೇಕಾದರೆ ಒಂಚೂರು ಟೇಸ್ಟಿಗೆ ಯೂಸ್ ಮಾಡೋದಿದ್ರೆ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ವಿತೌಟ್ ಸೋಯಾ ಸಾಸು, ವಿನಿಗರ್ ಎಲ್ಲ ಹಾಕ್ತಾರೆ ಫ್ರೈಡ್ ರೈಸ್ಗೆ. ಅದೆಲ್ಲ ಮಕ್ಕಳಿಗೆ ಹೊಟ್ಟೆ ಕೆಡುತ್ತೆ. ಈ ಥರ ನ್ಯಾಚುರಲಾಗಿ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್. ಈ ಥರ ಟ್ರೈ ಮಾಡಿ, ಒಂದ್ಸಲಿ ಟೇಸ್ಟ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಈ ಥರ ಎಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಆಗಲಿ, ಲೈಟಾಗಿ ಬೇಯಬೇಕು ವೆಜಿಟೇಬಲ್ಸ್ ಎಲ್ಲ, ಜಾಸ್ತಿ ಬೆಂದಿರಬಾರ್ದು. ಜಾಸ್ತಿ ಬೆಂದರೆ ರೈಸಿಗೆ ಬೆರೆಸೋವಾಗೆಲ್ಲ ಒಂಥರ ಮೆಲ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಸ್ವಲ್ಪ ಅರ್ಧಂಬರ್ಧ ಬೇಯಬೇಕು. ಬೆಂದಮೇಲೆ ಕ್ಯಾಪ್ಸಿಕಮ್, ಅದು ರೆಡ್ ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ. ಗ್ರೀನ್ ಆದರೂ ಓಕೆ, ರೆಡ್ ಆದರೂ ಓಕೆ, ಪರವಾಗಿಲ್ಲ. ನಿಮ್ಗೆ ಯಾವುದಿರುತ್ತೋ ಅದು ಯೂಸ್ ಮಾಡಿ. ಇವಾಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂಚೂರು ಬಾಡಿಸ್ಕೊಳ್ರಿ. ಆಮೇಲೆ ಪೆಪ್ಪರ್ ಸಾಲ್ಟು ಇದನ್ನು ಹಾಕ್ಕೊಳ್ಳಿ. ಆಮೇಲೆ ಇನ್ನೊಂದ್ಸಲಿ ತಿರುಗಿಸ್ಕೊಡಿ. ತಿರುಗಿಸಿದ್ಮೇಲೆ ಇನ್ನೊಂಚೂರು ಬೇಯಲಿ ಅದು ಕ್ಯಾಪ್ಸಿಕಮ್, ಹಸಿ ವಾಸನೆ ಎಲ್ಲ, ಸ್ಮೆಲ್ಲೆಲ್ಲ ಹೋಗಲಿ. ಹುರ್ಕೊಂಡ್ರೆ ಈ ಥರ ಹುರಿಯೋದ್ರಿಂದ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಆವಾಗ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್. ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ, ನಾನ್ ವೆಜ್ ಅಂದರೆ ಮೊಟ್ಟೆ, ಎಗ್ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಇದು ಎಗ್ ಫ್ರೈಡ್ ರೈಸ್ ಥರನೂ ಆಗುತ್ತೆ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಟೇಸ್ಟು ಚೆನ್ನಾಗಿರುತ್ತೆ. ವಿತೌಟ್ ಸಾಸ್ ಎಲ್ಲ ಮಾಡ್ದಿರ ಟೇಸ್ಟ್ ತಿನ್ನೋದಕ್ಕೊಂಥರ ಸಮ್ಮಾಗಿರುತ್ತೆ. ನೀವು ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್. ಕಮೆಂಟಲ್ಲಿ ಬೇರೆ ಏನಾದರೂ ಆ್ಯಡ್ ಮಾಡೋದಿದ್ದರೆ ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಅದನ್ನು ನಾವು ಆ್ಯಡ್ ಮಾಡ್ತೀವಿ, ಅದೊಂಥರ ವೀಡಿಯೋ. ಮತ್ತು ಇದು ಎಲೆಕೋಸು ಬರುತ್ತೆ, ಅದನ್ನು ಹಾಕಂಗಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಇದು ರೆಡಿಯಾಗಿದೆ ಗೊಜ್ಜು. ಇದಕ್ಕೆ ರೈಸ್ ಉದ್ರಾಗಿ ಮಾಡಿಕೊಂಡು ರೈಸ್ನ ಬೆರೆಸಿ ಇವಾಗ ರೆಡಿಯಾಗಿದೆ ಫ್ರೈಡ್ ರೈಸು.